ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರು, ವೀರಶೈವ ಲಿಂಗಾಯತ ಸಮುದಾಯದ ಓರ್ವ ಹಿರಿಯ ಪ್ರಮುಖ ನಾಯಕರು, ಮಾಜಿ ಸಚಿವರು, ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರು ನಿನ್ನೆ ನಮ್ಮನ್ನು ಅಗಲಿದ್ದಾರೆ. ಅವರು ಶತಾಯುಷಿಯಾಗಿ ಇವತ್ತು ಶಿವನ ಪಾದವನ್ನು ಸೇರಿದ್ದಾರೆ. ಜೀವನ ಉದ್ದಕ್ಕೂ ಅವರು ಜನಪರ ಹೋರಾಟ, ಸಮಾಜದ ಏಳಿಗೆ ಮಾಡಿಕೊಂಡು ಇವತ್ತೊಂದು ದಿವಸ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಬಹುದೊಡ್ಡದಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಒಂದು ಕುಟುಂಬಕ್ಕೂ ಹಿರಿಯರಾದಂಥ ಭೀಮಣ್ಣ ಖಂಡ್ರೆ ಸಾಹೇಬರಿಗೂ ಬಹಳ ಒಂದು ಆತ್ಮೀಯ ಸಂಬಂಧ. ನನ್ನ ತಂದೆಯವರಾದಂಥ ದಿವಂಗತ BM ಪಾಟೀಲ್ರು ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ನಾನು ಯಾವಾಗ ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅವರು BM ಪಾಟೀಲ್ರ ಮಗ ಅಂಥೇಳಿ ಇವತ್ತು ದಿವಸ ನನಗೆ ಮಾತನಾಡ್ತಾ ಇದ್ರು. ಇವತ್ತು ಅವರು ಆಗಿನ ಕಾಲದಲ್ಲಿ ರಜಾಕರ ಚಳವಳಿಯಲ್ಲಿ, ಕರ್ನಾಟಕ ಏಕೀಕರಣದಲ್ಲಿ ಬಹಳ ದೊಡ್ಡದಾದಂಥ ಹೋರಾಟದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗೂ ಕೂಡ ಸಮಾಜಕ್ಕೆ ಸಂಘಟನೆ ಮಾಡುವ ಮೂಲಕ ಮಾರ್ಗದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಸಚಿವರಾಗಿನೂ ಕೂಡ ಅವರು ಅನೇಕ ಮಹತ್ವರಾದಂಥ ಯೋಜನೆಗಳನ್ನ, ಅಭಿವೃದ್ಧಿ ಯೋಜನೆಗಳನ್ನ ಮಾಡುವ ಮುಖಾಂತರ ಬಹಳ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮಲ್ಲಿರುವಂಥವರು ಹಿರಿಯರನ್ನ, ಶತಾಯುಷಿಗಳನ್ನ ಕಳ್ಕೊಂಡು ಇವತ್ತೊಂದು ದಿವಸ ಸಮಾಜ ಮತ್ತು ಕರ್ನಾಟಕ ರಾಜ್ಯ ಬಡವಾಗಿದೆ. ಈ ಸಂದರ್ಭದಲ್ಲಿ ನಾನು ಬಸವಣ್ಣನಲ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ. ಅವರ ಪುತ್ರ ಆದಂಥ ಈಶ್ವರ್ ಖಂಡ್ರೆ ಅವರು, ನಾವು ಒಡನಾಡಿಗಳು, ಇಬ್ಬರು ಒಟ್ಟಿಗೆ ಈಗ ಸಚಿವರಾಗಿದ್ದೇವೆ. ಈಶ್ವರ್ ಅವ್ರಿಗೂ ಕೂಡ ಈ ಒಂದು ದುಃಖದ ಅಗಲಿಕೆಯನ್ನು, ಅವ್ರ ಕುಟುಂಬಕ್ಕೆ ಅಗಲಿಕೆಯನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಇವತ್ತು ಓರ್ವ ಹಿರಿಯ ನಾಯಕರನ್ನ, ಒಬ್ಬ ಹಿರಿಯ ಜೀವಿಗಳು, ಮಾರ್ಗದರ್ಶಕನು ನಾವು ಸಮಾಜ ಮತ್ತು ರಾಜ್ಯ ಕಳ್ಕೊಂಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನ್ನ ತಂದೆಯವರ ಒಡನಾಟನೂ ಕೂಡ ಬಹಳ ಆತ್ಮೀಯವಾಗಿಂಥ ಸಂಬಂಧ ಇತ್ತು ಅನ್ನೋ ಮಾತು. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.